ನಮಸ್ಕಾರ ಸ್ನೇಹಿತರೆ ಮೆಂಟಲ್ ಬಿಟಿಕ್ ಪ್ರಶ್ನೋತ್ತರಗಳನ್ನ ನಾವೇನ್ ಮಾಡ್ತಾ ಇದೀವಿ ಸರಣಿಯಲ್ಲಿ. ಪಿ.ಸಿ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. KEA ಪ್ಯಾಟರ್ನ್ ಅಲ್ಲಿ ತಿಳ್ಕೊಂಡಿರ್ಬೇಕು. PC ಲೆವೆಲ್ ಎಕ್ಸಾಮ್ಸ್ಗೆ ಹೆಂಗ್ ಕ್ವಶನ್ಸ್ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನೋಡಿ, KEA ಬಂದಿರತಕ್ಕಂಥದ್ದು ಲಾಸ್ಟ್ 1 or 2 ಇಯರಲ್ಲಿ ಈ ಪ್ಯಾಟರ್ನ್ಸ್ ಗಳು ತುಂಬಾ ಈಸಿ ಇದೆ. ಸಿಂಗಲ್ ಲೈನ್ ಅಲ್ಲಿ ಸಾಲ್ವ್ ಮಾಡ್ತಕ್ಕಂಥ ಪ್ರಶ್ನೆಗಳು. ಮೆಂಟಬಿಲಿಟಿ ಆಗಿರ್ಬೋದು ಅಥವಾ GK ಸರಣಿಗಳು ನಮ್ದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. KEAಗೋಸ್ಕರ ಅಂತಾನೆ ಸಪರೇಟ್ ಎಕ್ಸ್ಕ್ಲೂಸಿವ್ ಪ್ಲೇ ಲಿಸ್ಟ್ ಅದನ್ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ. ಹಾಗೆ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಮೆಂಟಲಿಟಿ ವಿಡಿಯೋಗಳು ಅದೇ ಪ್ಲೇ ಲಿಸ್ಟ್ ಸಿಗುತ್ತೆ. ಚೆನ್ನಾಗಿದೆ ಕ್ವಶನ್ಸ್ಗಳು. ಈ ಒಂದು ಲೆವೆಲ್ ಏನಿದೆ ಇವತ್ತಿನ ವಿಡಿಯೋದಲ್ಲಿ ಮಾಡ್ತಿದೀವಲ್ಲ, ಈ ಲೆವೆಲ್ ನಿಮಗೆ ಇದು ಮ್ಯಾಚ್ ಆಗುತ್ತೆ ಸ್ನೇಹಿತರೆ PC-ಗೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ನಡ, ಇಂಗ್ಲಿಷ್ ಎರಡಲ್ಲೂ ಕ್ವಶನ್ ತಗೊಂಡಿದ್ದೀನಿ. ಅನಿಲ್ ಮತ್ತು ಆಕಾಶ್ ಸಹೋದರರಾಗಿದ್ದಾರೆ. ಅನನ್ಯ ಮತ್ತು ಅಕ್ಷತಾ ಸಹೋದರಿಯರಾಗಿದ್ದಾರೆ. ಓಕೆ, ಅನಿಲನ ಮಗ ಅಕ್ಷತಳ ಸಹೋದರನಾಗಿದ್ದಾನೆ. ಹಾಗಾದ್ರೆ ಆಕಾಶ್ ಅನನ್ಯನ ಮಧ್ಯದ ಸಂಬಂಧವೇನು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಅನಿಲ್ ಆಕಾಶ್ ಆರ್ ಬ್ರದರ್ಸ್ ಅಂತ ಇದೆ. ಓಕೆ, ಅನಿಲ್ ಇಂಗ್ಲಿಷ್ ಅಲ್ಲೇ ಬರೋಣ. ಆಕಾಶ್ ಆರ್ ಬ್ರದರ್ಸ್. ಓಕೆ ಸರ್, ಹಿಂಗೆ ಹಾಕ್ತೀನಿ ಬ್ರದರ್ಸ್. ಫೈನ್. ಅನನ್ಯ ಅಂಡ್ ಅಕ್ಷಿತಾ ಆರ್ ಸಿಸ್ಟರ್ಸ್. ಓಕೆ, ಇಲ್ಲಿ ಬರ್ಕೋಣ. ಅನನ್ಯ ಮತ್ತು ಅಕ್ಷತಾ ಆರ್ ಸಿಸ್ಟರ್ಸ್. ಬ್ರದರ್ಸ್ ಅಂದ್ರೆ ಪಾಸಿಟಿವ್ ಅವ್ರ ನೆಗೆಟಿವ್ ಇರುತ್ತೆ ಅಲ್ವಾ ಸರ್? ಓಕೆ, ಆರೋ ಮಾರ್ಕ್ ನೀವು ಯಾವಾಗ್ಲೂ ಬ್ರದರ್ ಸಿಸ್ಟರ್ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೋಬಹುದು. ಹಿಂಗೆ ಇರಬೇಕು ಅಂತೇನಿಲ್ಲ. ಓಕೆ, ನಾನು ಇಲ್ಲಿ ಕ್ಲೀನಾಗಿ ಇನ್ನೊಂದ್ಸಲ ಬರೀತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ನಾನು ತಿಳಿಸ್ತೀನಿ ನಿಮ್ಗೆ ಸ್ನೇಹಿತರೆ. ಈ ತರ ಸಿಸ್ಟರ್ ಬ್ರದರ್ ಅಂದಾಗ ಈ ರೀತಿ ಎರಡು ಆರೋನ ಯೂಸ್ ಮಾಡಿ. ಓಕೆ, ಹಿಂಗೆ ಈ ಕಡೆ. ಈಗ ವೈಫ್ ಆದ್ರೆ ವೈಫ್ ಹಸ್ಬೆಂಡ್ ಅಂದ್ರೆ ಈ ತರ ಎರಡು ಹಾಕಿ ಈ ತರ ಯೂಸ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಮೇಲ್ಗಡೆ ಒಂದ್ ಜನರೇಷನ್ ಮೇಲ್ಗಡೆ ಅಂದ್ರೆ ಈ ತರ ಯೂಸ್ ಮಾಡಿ ಅಷ್ಟೇ. 2-3 ಸಿಂಬಲ್ ಆದ್ರೆ ಸಾಕು. ಈಗೇನಿದೆ, ಅನಿಲ್ ಸನ್ ಈಸ್ ಅಕ್ಷತಾಸ್ ಬ್ರದರ್. ಅನಿಲ್ ಅಂದ್ರೆ ಇವನ್ಗೆ ಮದ್ವೆ ಆಗಿದೆ ಅಂತ ಆಯ್ತು. ಇವನ್ಗೊಬ್ಬ ಮಗ ಇದ್ದಾನೆ, ಸನ್. ಗೊತ್ತಿಲ್ಲ ಅವನ ಹೆಸರು, ಸನ್ ಅಂತಿದೆ. ಸನ್ ಅಂತಾನೆ ಹಾಕೊಂಡು ಪಾಸಿಟಿವ್. ಇವನು ಅಕ್ಷತಾಗೆ ಬ್ರದರ್. ಅಕ್ಷತಾ ಯಾರು? ಅಕ್ಷತಾ ಇಲ್ಲಿದ್ದಾಳೆ. ಅಕ್ಷತಾ, ಅನನ್ಯ ಅಕ್ಷತಾ ಸಿಸ್ಟರ್ ಅಂದ್ರೆ ಇವನ್ ಏನಿದಾನೆ, ಇವನು ಅನನ್ಯ ಅಕ್ಷತಾಗೂ ಬ್ರದರ್ ಅಂತ ಅರ್ಥ. ಅಂದ್ರೆ ಏನಾಯ್ತು, ಇಲ್ಲಿ ಅನಿಲ್ಗೆ ಒಬ್ಬ ಮಗ, ಇಬ್ರು ಹೆಣ್ಮಕ್ಳಿದ್ದಾರೆ ಅಂತ ಅರ್ಥ ಆಯ್ತು. ಅರ್ಥ ಆಯ್ತಾ? ಹೌ ಇಸ್ ಆಕಾಶ್ ರಿಲೇಟೆಡ್ ಟು ಅನನ್ಯ? ಆಕಾಶ್ ಯಾರು? ಇಲ್ಲಿದ ನೋಡಿ ಆಕಾಶ್ ಅನಿಲ್ನ ಅಣ್ಣ ತಮ್ಮ ಆಗಿರೋ ಬ್ರದರ್. ಈ ಅನನ್ಯಂಗೆ ಹೆಂಗೆ ರಿಲೇಟು? ಇವರಿಬ್ಬರ ನಡುವೆ ಹೆಂಗೆ ರಿಲೇಟು ಅಂತ ಕೇಳಿದ್ರು. ಓಕೆ, ಅನನ್ಯನ ಅಪ್ಪನ ಅಣ್ಣ ತಮ್ಮ ಏನಾಗ್ಬೇಕು? ಮಾವ, ಅಂಕಲ್ ಅಂತೀವಿ. ಸೊ ಇಲ್ಲಿ ಅಂಕಲ್ ಇದೆಯಾ ನೋಡಿ, ಅಂಕಲ್ ಇದೆ. ಚಿಕ್ಕಪ್ಪ ಅಲ್ವಾ ಸರ್? ಚಿಕ್ಕಪ್ಪ, ದೊಡ್ಡಪ್ಪ, ಅಂಕಲ್ ಅನ್ನಲ್ವಾ? ಸೊ ಈ ರೀತಿ ಇವನ್ ಮಾವಾಗೂ ಇಲ್ಲಿ ಬೇರೆ ರೀತಿ ಅದು ಹೇಳ್ತೀನಿ ಮುಂದೆ ಬಂದ ಕ್ವಶನ್, ನೋ ನೀಡ್ ಟು ವರಿ. ಸೊ ಅಂಕಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ ಸರ್. ಒಂದು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ನಕ್ಷತ್ರ, ಸೂರ್ಯ, ಗುರು, ಈ ಮೂರನ್ನು ಯಾವ ಒಂದು ಚಿತ್ರ ಮ್ಯಾಚ್ ಮಾಡುತ್ತೆ ಅಂತ ನೋಡಿ. ಸೂರ್ಯ ಏನು ಸರ್? ಇದು ಸಿಂಪಲ್ ಸರ್, ಜಿಯೋಗ್ರಫಿ ಓದಿರ್ತಿರಲ್ವ. ಸೂರ್ಯ ಅತಿ ದೊಡ್ಡ ನಕ್ಷತ್ರ ಅಂತ ಕರಿತೀವಿ. ಅಂದ್ರೆ ನಕ್ಷತ್ರದ ಒಳಗೆ ಸೂರ್ಯ ಬರ್ತಾನೆ. ತುಂಬಾ ನಕ್ಷತ್ರಗಳಿವೆ, ಸೂರ್ಯ ಬರ್ತಾನೆ. ಗುರು ಇದು ಒಂದು ಗ್ರಹ, ಇದು ನಕ್ಷತ್ರ. ಗ್ರಹ ಅಂತಕ್ಕಂಥದ್ದು ಸೂರ್ಯ ಸುತ್ತುತ್ತೆ. ಅಂದ್ರೆ ಇದು ಸಪರೇಟ್ ಇರಬೇಕು. ಈ ತರ ಇರೋದು ಯಾವ್ದು ಸರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಆಗಿದೆ ಅಲ್ವಾ? ಎಲ್ಲ ಒಂದೊಂದು ಲೈನ್ ಸರ್, ಸಿಂಪಲ್ ಆಗಿದೆ ನೋಡಿ. ಇದು ಅಷ್ಟೇ. ಇಲ್ಲಿ 4 ಗುಂಪುಗಳು ಕೊಟ್ಟಿನಿ, ABCD ಅಂತ. ಒಂದು ವಿಭಿನ್ನವಾಗಿದೆ, ಅದು ಯಾವುದು ಅಂತ ಹೇಳ್ಬೇಕು ನೋಡಿ. ಈ ರೀತಿ ಬರ್ಕೊಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಒಂದು ಏನೋ ರಫ್ ಶೀಟ್ ಅಲ್ಲಿ ಕೊಟ್ಟಿರ್ತಾರಲ್ಲ, ಬರ್ಕೊಂಡು ಇಟ್ಕೊಂಡಿರ್ಬೇಕು. ಅಥವಾ ಕ್ವಶನ್ ಪೇಪರ್ ಹಿಂದೆಲ್ಲ ಬರ್ದಿಡ್ಬೇಕು. ಯಾಕೆಂದ್ರೆ ನೋಡು, ಇದಿದ್ದಾಗ ಈ ತರ ಕ್ವಶನ್ಸ್ಗಳು ಆಲ್ಫಾ ನ್ಯೂಮರಿಕಲ್ ಸಾಲ್ವ್ ಮಾಡಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲಿ ನೋಡಿ, ಇದರಲ್ಲಿ JLMN ಇದೆ. J ಎಲ್ಲಿದೆ? ಇಲ್ಲಿದೆ. ಒಂದು ಬಿಟ್ಟ ಎಲ್ಲಿದೆ, ಆಮೇಲೆ M ಇದೆ, N ಇದೆ. ಕಂಟಿನ್ಯೂಸ್ ಅಂದ್ರೆ J ಪ್ಲಸ್ 1 ಸೇರಿ L ಆಯ್ತು. ಆಮೇಲೆ ಕಂಟಿನ್ಯೂಸ್ MN ಇದೆ. ಓಕೆ, ಇದೇ ತರ OQRS ನೋಡಿ. O ಪ್ಲಸ್ P ಬಿಟ್ಟು Q ಪ್ಲಸ್ 1 ಸೇರಿಸಿದ್ರೆ P ಬರುತ್ತೆ. ಆಮೇಲೆ QRS ಇದೆಯಾ? QRS S ಇದೆ. ಈ ಮೂರನೇ ಆಪ್ಷನ್ ನೋಡಿ, ಏನಿದೆ? ಟಿಗೆ ಪ್ಲಸ್ 1 ಸೇರಿಸಿದ್ರೆ V ಆಗ್ಬೇಕು. ಎಸ್, V ಆದ್ಮೇಲೆ WX ಆಗ್ಬೇಕು. ಇದೆಯಾ? ಇಲ್ಲ.
ಎಕ್ಸ್ ವೈ ಇದೆ, ಡಬ್ಲ್ಯೂ ಎಕ್ಸ್ ಬರಬೇಕು, ಎಕ್ಸ್ ವೈ ಇದೆ ಇಲ್ಲಿ. ಓಕೆ, ನೋ ಪ್ರಾಬ್ಲಮ್. ಈ ಮೂರನೇದು ನಾಲ್ಕನೇ ಚೆಕ್ ಮಾಡ್ಬೋಣ. ನೋಡಿ, ಇ ಪ್ಲಸ್ 1 ಸೇರಿದ್ರೆ ನಮಗೆ ಜಿ ಆಗುತ್ತಾ? ಈ ನೋಡಿ, ಹೀಗೆ ಎಫ್ ಆದ್ಮೇಲೆ ಜಿ ಬರೋದು. ಹೌದು, ಜಿ ಆದ್ಮೇಲೆ ಕಂಟಿನ್ಯೂಸ್ ಇರಬೇಕು. ಎಚ್ ಐ ಜಿ ಎಚ್ ಐ ಜಿ ಇ ಜಿ ಎಚ್ ಐ ಇದೆಯಾ? ಇದೆ. ಇದು ಮಾತ್ರ ಡಿಫ್ರೆಂಟ್ ಆಗಿದೆ, ಸೊ ಇದು ಗುಂಪಿಗೆ ಸೇರಲ್ಲ. ಇದೇನಾಗ್ಬೇಕಾಗಿತ್ತು? ಇದು ಟಿ ವಿ ಡಬ್ಲ್ಯೂ ಎಕ್ಸ್ ಆಗ್ಬೇಕು. ನೋಡಿ, ಟಿ ಒಂದು ಬಿಟ್ಟು ವಿ ಡಬ್ಲ್ಯೂ ಎಕ್ಸ್ ಆಗ್ಬೇಕಾಗಿತ್ತು. ಅವನು ಎಕ್ಸ್ ವೈ ಅಂತ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಯ್ತಲ್ಲ? ಫೈನ್ ಸರ್, ನೆಕ್ಸ್ಟ್ ಬನ್ನಿ. ಓಕೆ, ಇದು ಈಸಿ ಕ್ವಶನ್ಸ್. ಆದ್ರೆ ಇದು ಕ್ಲೀನ್ ಆಗಿ ಬಾರ್ಡ್ ಮಾಸ್ ರೂಲ್ ಇಟ್ಕೊಂಡು ಮಾಡ್ಬೇಕು ನೀವು. ಓಕೆ, ಏನಿದೆ ಬರ್ಕೊಳ್ಳಿ ಫಸ್ಟ್. 10 ಬೇಕಾದ್ರೆ ಇಲ್ಲಿ ಸಬ್ಮಿಟ್ ಮಾಡ್ಬೋದು, ಬೇಡ ಒಂದ್ಸಲ ಬರ್ಕೊಳ್ಳೋಣ. ಆರ್ 10 ಎಸ್ 10 ಪಿ 10 ಕ್ಯೂ 10 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 10 ಆರ್ ಅಂದ್ರೆ ಏನು ಸರ್? ಆರ್ ಅಂದ್ರೆ ನೋಡಿ ಇಂಟು 10. ಎಸ್ ಅಂದ್ರೆ ಏನು? ಎಸ್ ಅಂದ್ರೆ ಡಿವೈಡೆಡ್ ಬೈ. ಓಕೆ, ಡಿವೈಡ್ ಬೈ 10. ಪಿ ಅಂದ್ರೆ ಏನು? ಪಿ ಅಂದ್ರೆ ಪ್ಲಸ್ 10. ಕ್ಯೂ ಅಂದ್ರೆ ಏನು? ಮೈನಸ್ 10. ಫಸ್ಟ್ ಏನ್ ಮಾಡಿ ಡಿವೈಡ್ ಮಾಡಬೇಕು ಅಂದ್ರೆ 10 ಒಂದ್ಲಿ 1, ಆಮೇಲೆ ಇಂಟು ಮಾಡಬೇಕು. ಬಾರ್ಡ್ ಮಾಸ್ ಡಿವಿಷನ್ ಬ್ರಾಕೆಟ್, ದೆನ್ ಮಲ್ಟಿಪ್ಲಿಕೇಶನ್, ದೆನ್ ಅಡಿಷನ್, ಸಬ್ಟ್ರಾಕ್ಷನ್ ಅಲ್ವಾ ಸರ್? ಸೊ 10 ಇಂಟು 10 1 10 ಆಯ್ತು, ಪ್ಲಸ್ 10 ಮೈನಸ್ 10. ಸೊ ಏನಾಯ್ತು ಇಲ್ಲಿ? 10 10 20 20ರಲ್ಲಿ ಮೈನಸ್ 10 ಕಳೆದ್ರೆ ಏನಾಯ್ತು ಸರ್? 10 10 ಇಸ್ ದ ಆನ್ಸರ್. ಸಾಧ್ಯದೆಯಾ? ಇದೆ. ಬಾರ್ಡ್ ಮಾಸ್ ರೂಲ್ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಆಯ್ತು. ಈಸಿ ಕ್ವಶನ್ ಇದು. ನೆಕ್ಸ್ಟ್, ಇದು ಅಲ್ಟಿಮೇಟ್ ಕ್ವಶನ್ ಇದೆ. ಯಾವುದು ಗುಂಪಿಗೆ ಸೇರಲ್ಲ ಅಂತ ಹೇಳ್ಬೇಕು. ಇಲ್ಲಿ ನೋಡ್ರೆ ಎಲ್ಲಾ ಒಂದು ಫಿಗರ್ ನಿಮ್ಗೆ ಕೊಟ್ಟಿರೋ ಚಿತ್ರಗಳು ಬೇರೆ ಬೇರೆನೇ ಇದೆ. ಅಲ್ಟಿಮೇಟ್ ಇದೆ, ಬೇರೆ ಬೇರೆನೇ ಇದೆ. ಯಾವ್ದಾದ್ರು 3 ಒಂದೇ ತರ ಇದ್ದು ಒಂದಿದ್ರೆ ಅದನ್ನ ಹೇಳ್ಬಿಡ್ಬೋದಾಗಿತ್ತು. ಹೇಳ್ತೀರಾ? ಎಸ್, ನೋಡಿ ಇಲ್ಲಿ ಎ ಬಿ ಸಿ ಡಿ ಎಲ್ಲ. ಏನ್ ಹೇಳ್ತಿದೆ ಸರ್? ಪಿರಮಿಡ್ ಇದು ಪಿರಮಿಡ್. ಇದು ಏನು ಸರ್? ಇದು ಪಿರಮಿಡ್, ಬಟ್ ಇಟ್ ಈಸ್ ಇನ್ 3D ಕೊಟ್ಟಿದ್ದಾನೆ. 3D ಪಿರಮಿಡ್ ಅದು ಅಲ್ಲ ಸರ್? ಹಿಂಗ್ ಬಂದಿರತ್ತಲ್ಲ ಹಿಂಗೆ 3D ಪಿರಮಿಡ್. ಓಕೆ, ಇದೇನು ಸರ್? ಇದು ಕ್ಯೂಬ್. ಇದು ಕ್ಯೂಬ್, ಇದು ಕೂಡ 3D ಇದೆ. 3D ಇರೋದು ನೋಡಿ ಹೆಂಗಿದೆ ಕ್ವಶನ್. ಇದು ಡಬಲ್ ಪಿರಮಿಡ್ ಅಥವಾ ಆಕ್ಟೋಥೆರೇನ್ ಅಂತ ಕರಿತೀವಿ. ಏನು ಸರ್? ಆಕ್ಟಾಥೆರ್ಡ್ರಾನ್ ಅಂತ ಕರಿತೀವಿ. ಡಬಲ್ ಪಿರಮಿಡ್ ಅದು. ಇದು ಕೂಡ 3D ಇದೆ. ಇದು ನೋಡಿ 3D ಇಲ್ಲ, ಇದು 2D ಫಿಗರ್. ಜಸ್ಟ್ 2D ಸ್ಕ್ವೇರ್ ಕೊಟ್ಟಿದ್ದಾನೆ ಅಷ್ಟೇ ಇದು. ಸೊ ಇದು ಗುಂಪಿಗೆ ಸೇರಲ್ಲ. ಇವೆಲ್ಲ 3D ಇದೆ, ಇದೊಂದು 2D ಇದೆ. ಎಂತ ಸೂಪರ್ ಕ್ವಶನ್ ನೋಡಿ, ಈಸಿ ಕ್ವಶನ್. ಇದನ್ನ ತುಂಬಾ ಅನಲೈಸ್ ಮಾಡಕ್ ಹೋಗ್ತಾರೆ. ಏನ್ ಮಾಡ್ತಾರೆ? ಇಲ್ಲೇನೋ 1 2 ಇದೆ, ಇಲ್ಲಿ 6 ಫೇಸ್ ಇದೆ, ಹಿಂಗೆಲ್ಲ ಅನ್ಕೊಂಡು ಹೋದ್ರೆ ಕಾಮಕತಮ್ ನಾಟಕ ಬಂತು. ಓಕೆ, ಅದು ತಪ್ಪಾಗ್ಬಿಡುತ್ತೆ. ಸೊ 3 ಇಲ್ಲಿ ನಿಮಗೆ 3D ಇದೆ, ಇದು ಮಾತ್ರ 2D ಇದೆ. ಸೊ ಇದು ಗುಂಪಿಗೆ ಸೇರಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ಅಷ್ಟು ಅಲ್ಟಿಮೇಟ್ ಕ್ವಶನ್. ಈ ಕ್ವಶನ್ ಮಾರ್ಕ್ ಇಲ್ಲಿ ಕೊಟ್ಬಿಟ್ಟಿದ್ದಾನೆ. ಓಕೆ, ಇದು 2 ರೀತಿ ಸಾಲ್ವ್ ಮಾಡಬಹುದು. ಯಾಕೆ 2 ರೀತಿ ಅಂತ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಇದು 2ರ ಒಂದು ಡಿಫ್ರೆನ್ಸ್ ನಿಮ್ಗೆ ಈ ನಂಬರ್ ಇರುತ್ತೆ. ಓಕೆ, ನೋಡಿಬೇಕಾರೆ 360, ಈಗ 324 37 ಸೇರಿಸಿದ್ರೆ 361 ಬರುತ್ತೆ. ಇದು ಅಷ್ಟೇ, ಇದು 2ರ ಡಿಫ್ರೆನ್ಸ್ ನಿಮ್ಗೆ ಇದು ಬರ್ತಾ ಇದೆ. ಹಂಗೆ ಇದು 2ರ ಡಿಫ್ರೆನ್ಸ್ ನಿಮ್ಗೆ ಏನ್ ಬರ್ಬೇಕು ಸರ್? ಇಲ್ಲಿ 225 196 ಕಳಿರಿ, ಏನು ಬರುತ್ತೆ? 15 9 21 2 29 ಬರಬೇಕು. ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ 1. 2 ರೀತಿ ಇದನ್ನ ಸಾಲ್ವ್ ಮಾಡಬಹುದು. ಯಾಕೆ ಎರಡನೇದು ಹೇಳ್ತಾ ಇದೀನಿ ಅಂದ್ರೆ, ಒಂದೊಂದ್ಸಲ ಈ ಪ್ಯಾಟರ್ನ್ ನಿಮಗೆ ವರ್ಕ್ ಆಗಲ್ಲ ಅಂತ ಕ್ವಶನ್ ಕೊಟ್ಟಿರ್ತಾನೆ. ಅವಾಗ ಏನ್ ಮಾಡ್ತೀರಾ? ಆಗ ಯು ಹ್ಯಾವ್ ಟು ಸಾಲ್ವ್. ನೋಡಿ, ಈಗ ದಿಸ್ ಇಸ್ ಫಸ್ಟ್ ಪ್ಯಾಟರ್ನ್, ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್. ಓಕೆ, ಈ ತರ ಕೊಟ್ಟಾಗ ಹೇಳ್ತಾರ ಯಾವ ತರ ಚೆಕ್ ಮಾಡಬೇಕು ಅಂತ. ಇದು ಈಗ ನೀವು ಈ ತರ ಮೈನಸ್ ಮಾಡ್ತೀರಾ ಅಥವಾ ಪ್ಲಸ್ ಮಾಡ್ತೀರಾ, ಆದ್ರೂ ಬರಲ್ಲ. ಮೈನಸ್ ಮಾಡಿ ಪ್ಲಸ್ ಮಾಡಿ ಡಿವಿಷನ್ ಮಾಡಿ ನೋಡಿ ಬರಲ್ಲ. ಅವಾಗ ಏನ್ ಮಾಡ್ಬೇಕು ಗೊತ್ತಾ? ಸೆಕೆಂಡ್ ಮೆಥಡ್ ಯಾವ ತರ ಇದೆ ಇದು ಅಂದ್ರೆ, ಇದು ನೋಡಿ, ನೋಡ್ತಾ ಇದ್ದಂಗೆ ಹೇಳ್ಬೋದು. ಇಟ್ ಈಸ್ ಎ ಸ್ಕ್ವೇರ್ ನಂಬರ್. ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್. 361 ಸ್ಕ್ವೇರ್ ರೂಟ್ ತೆಗೆದ್ರೆ 19 ಆಗುತ್ತೆ. ಆಯ್ತಾ? 324 ಸ್ಕ್ವೇರ್ ರೂಟ್ ತೆಗೆದ್ರೆ 18 ಆಗುತ್ತೆ. ಇದು ಎರಡನ್ನು ಕೂಡಿದ್ರೆ 37 ಬರುತ್ತೆ. ಹಂಗೆ ಇಲ್ಲೂ ಅಷ್ಟೇ, ಇಲ್ಲೂ ಅದೇ ಇರೋದು. ಓಕೆ, 289 ಸ್ಕ್ವೇರ್ ರೂಟ್ ತೆಗೆದ್ರೆ 17 ಸ್ಕ್ವೇರ್ 289. 256 ಈಸಿ ಸ್ಕ್ವೇರ್ ಇದು 16. ಇದೆರಡು ಕೂಡಿದ್ರೆ ನಿಮಗೆ ಬರುತ್ತೆ 33. ಹಂಗೆ ಇಲ್ಲೂ ಮಾಡಿದ್ರೆ ನಿಮಗೆ ಇದೆಷ್ಟು ಸರ್ ಇದೆ? 25. 225 ಅಂದ್ರೆ 15 ಪ್ಲಸ್ 196 ಅಂದ್ರೆ 14.
ವಿಚ್ ಇಸ್ ಈಕ್ವಲ್ ಟು 29 is the answer. ನೋಡಿ ಎರಡು ಮೆಥಡ್ ಹೇಳಿದೀನಿ ನಿಮಗೆ. ಒಂದು ನಿಮಗೆ ನೋಡಿದಾಗ ಇಲ್ಲಿ ಮೈನಸ್ಸೇ ಮಾಡಬೇಕು ಅಂತೇನಿಲ್ಲ, ಪ್ಲಸ್ ಮಾಡ್ಬೋದು, ಒಂದ್ಸಲ ಡಿವೈಡ್ ಮಾಡಿ ನೋಡ್ಬೋದು, ಪ್ಲಸ್ ಮೈನಸ್ ಇಂಟು ಡಿವಿಷನ್ ಒಂದು ಮೆಥಡ್, ಇನ್ನೊಂದು ಸ್ಕ್ವೇರ್ ರೂಟ್ ಮೆಥಡ್ ಅಥವಾ ಸ್ಕ್ವೇರ್ ಮೆಥಡ್. ಐದರ್ ಸ್ಕ್ವೇರ್ ರೂಟ್ ಇರುತ್ತೆ ಅಥವಾ ಸ್ಕ್ವೇರ್ ಕೊಟ್ಟಿರ್ತಾನೆ ನಂಬರು. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್, ಫೈಂಡ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ 441 and 1024. ಸರಾಸರಿ ಅನುಪಾತ ಇದರ ನಡಿ ಈ ತರ ಕೇಳಿದಾಗ ದಟ್ ಈಸ್ ಎ ಮೀನ್ ಅಂತ ಏನ್ ಕೇಳ್ತಾನಲ್ಲ, ದಟ್ ಈಸ್ ಮೀನ್ ಪ್ರಪೋರ್ಷನ್ ಅಂತಂದ್ರೆ ಏನಪ್ಪಾ ಫಾರ್ಮುಲಾ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಅಂತ ಕರಿತೀವಿ. ಇಲ್ಲಿ ಎ ಏನೋ ಎ ಇಸ್ ಈಕ್ವಲ್ ಟು 441, ಓಕೆ, ಬಿ ಏನೋ ಇಲ್ಲಿ 1024. ಓಕೆ, ಸೊ ಏನಾಯ್ತು ಮೀನ್ ಪ್ರಪೋರ್ಷನ್ 141 ಇಂಟು 1024. ಇದು ಸ್ಕ್ವೇರ್ ನಂಬರ್ ಸರ್. ಒಂದ್ಸೆಗೆ ಏನ್ ಸ್ಕ್ವೇರ್ ನಂಬರ್ ಸರ್? 441 ಎಷ್ಟು? 21 21. ಸೊ 21ನ ಸ್ಕ್ವೇರ್ ರೂಟ್ ತೆಗಿಬಹುದು. ಸೊ ಇಲ್ಲಿ ಓಕೆ, ಸ್ಕ್ವೇರ್ ರೂಟ್ ತೆಗಿ ಅಂದ್ರೆ ಇದು ಬೇಡ ಅಲ್ವಾ? ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಒಂದು ಸೆಕೆಂಡ್. ಓಕೆ, 21 ಇದೆಷ್ಟು ಸರ್? 32. ಇದನ್ನ ಗುಣಿಸಿ. 20 ಇಂಟು 32 ಅಂದ್ರೆ 640, 21 ಅಂದ್ರೆ 672 ಇಸ್ ದ ಆನ್ಸರ್. ಇದೆಯಾ? ಇದೆ ನೋಡಿ. ಗುಣಿಸೋದು ಬಾಕ್ಸೋದು ಇವೆಲ್ಲ ಫಾಸ್ಟ್ ಕ್ಯಾಲ್ಕುಲೇಷನ್ ಇರಬೇಕು. ನೋಡಿ ನಾ ಹೆಂಗ್ ಸಿಂಪಲ್ ಎಲ್ಲ ಹೇಳಕ್ ಹೋಗಲ್ಲ, ಇದೊಂದು ಹೇಳ್ತೀನಿ ಬೇಕಂದ್ರೆ. ನೋಡಿ ಈಗ ಇದನ್ನ 32 ಇಂಟು 20 ಮಾಡ್ಕೊಳ್ಳಿ. ಇನ್ನು ಒನ್ ಟೈಮು 32 ಎಕ್ಸ್ಟ್ರಾ ಆಡ್ ಮಾಡ್ಬೇಕಾಗುತ್ತೆ ಅಷ್ಟೇ ತಾನೆ ಅಲ್ವಾ? ಇದು ನೋಡಿ 20 ಮಾಡಿದ್ರೆ ನಾನು 20 ಹತ್ಲಿ ಎಷ್ಟು? ಅಲ್ಲ 32 ಹತ್ಲಿ ಎಷ್ಟು? 320. 32 20 ಎಷ್ಟು? 640 ಅಲ್ವಾ? ಇನ್ನು 32ನ ಒಂದ್ಸಲ ಆಡ್ ಮಾಡಬೇಕು. ಮಾಡಿದ್ರೆ 672 ಬಂತ. ಅದನ್ನೇ ನಾನು ಇಲ್ಲಿ ಮಾಡಿದ್ದೆ. ಫಾಸ್ಟ್ ಬಾಯಿಲೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಬನ್ನಿ. ಇದು ಕೂಡ ಅಲ್ಟಿಮೇಟ್ ಕ್ವಶನ್. ಸ್ವಲ್ಪ ಲೆಂತಿ ಆಗ್ಬೋದು ಇದು, ನೋಡೋಣ ಬನ್ನಿ. ಓಕೆ, ಇಲ್ಲಿ ಏನಿದೆ? ಇಲ್ಲಿ x/2 y/3 is equal to 4 ಬರ್ಕೋಬೇಕಾಗುತ್ತೆ. ಹಂಗೇನೆ x/2 y/2 is equal to 4 ಅಂತ. ಓಕೆ, ಬರ್ಕೋಣ. ಇಲ್ಲಿ x/2 ಪ್ಲಸ್ y/3 is equal to 4. ಇನ್ನೊಂದು ಕಡೆ ಏನಿದೆ? 2/x ಪ್ಲಸ್ 3/y is equal to 1 ಅಂತಿದೆ. ಇದು 3 2 6. ನೀವೇನ್ ಮಾಡ್ಬೋದು? LCM ತಗೋಬಹುದು. LCM ತಗೊಂಡ್ರೆ ಏನಾಗುತ್ತೆ? 2x 3x ಆಗುತ್ತೆ ಇದು ಅಲ್ವಾ? 3x ಪ್ಲಸ್ 2y is equal to 4. ಸೊ ಇದೇನಾಗುತ್ತೆ? 3x ಪ್ಲಸ್ 2y is equal to 6 4 24 ಆಗುತ್ತೆ. ಹಂಗೆ ಇಲ್ಲಿ x ಇಂಟು y LCM ತಗೊಂಡ್ರೆ 2y ಪ್ಲಸ್ 3x is equal to 1. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3x ಪ್ಲಸ್ 2y is equal to xy ಅಂತ ಆಯ್ತು. ನೋಡಿ ಇಲ್ಲಿ 3x 2y xy ಇದೆ, 3x 2y 24 ಇದೆ. ಅಂದ್ರೆ ಏನಾಯ್ತು? ಇದೆರಡನ್ನು ಈಕ್ವಲ್ ಮಾಡಿದ್ರೆ ಅಂದ್ರೆ ಈಗ 3x ಪ್ಲಸ್ 2y ಬದಲು xy ಹಾಕ್ಬೋದಲ್ವಾ? ಹಾಕ್ಬೋದು. xy is equal to 24 ಅಂತ ಕೂಡ ಬರೀಬಹುದು. ಅರ್ಥ ಆಯ್ತಾ? ಇಲ್ಲಿ ತನಕ ನಿಮ್ಗೆ ಅರ್ಥ ಮಾಡ್ಕೊಂಬಿಟ್ರೆ ಇನ್ ಮಿಕ್ಕಿದ್ದನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನಮ್ಗೆ ಏನು x ಪ್ಲಸ್ y ಕೇಳಿದ್ದ ನಾವು, ಅಂದ್ರೆ ಎಕ್ಸ್ ಮತ್ತೆ ವೈ ನ ಕಂಡುಹಿಡಿಯಬೇಕು ಫಸ್ಟ್, ಆಮೇಲೆ ತಾನೇ ಪ್ಲಸ್ ಮಾಡಕ್ ಸಾಧ್ಯ. ಎಸ್, ಇದನ್ನ ವೈ ನ ನಾವ್ ಇಲ್ಲಿ ಹಿಂಗೂ ಬರೀಬಹುದಲ್ವಾ? 24/x ಅಂತ ಬರ್ಕೋಬೋದಾ? ಓಕೆ, ಈಗ ಯಾವ್ದಾರ ಒಂದು ಈಕ್ವೇಶನ್ ತಗೊಳ್ಳಿ. ಈ ಈಕ್ವೇಶನ್ ತಗೊಳ್ಳಿ. 3ಗೆ ಏನಾಗಿದೆ? ಎಕ್ಸ್ ಹಾಕಿ 2y ಬದಲು ಏನ್ ಬರಬಹುದು? ಇಲ್ಲಿ 24/y ಅಂತ ಬರೀಬಹುದು. ಇಸ್ ಈಕ್ವಲ್ ಟು 24. ಆಯ್ತು ಸರ್. ಈಗ ಇದನ್ನ ಹೆಂಗ್ ಬರೀತೀರಾ? ವೈ ಸರಿ, ಇಲ್ಲಿ ಎಕ್ಸ್ ಅದು ಎಕ್ಸ್, ಇದು ವೈ ಅಲ್ಲ ಎಕ್ಸ್. ಓಕೆ, ಇದನ್ನ ಹೆಂಗ್ ಬರೀತೀರಾ? ಇದನ್ನ ನಾವೇನ್ ಹೆಂಗ್ ಬರಿಬಹುದು ಅಂದ್ರೆ ಎಕ್ಸ್ ನ ನಾವು ಕಾಮನ್ ತೆಗಿಬಹುದು. ಅಂದ್ರೆ LCM ತಗೋಬಹುದು. ಏನಾಗುತ್ತೆ? 3x ಸ್ಕ್ವೇರ್ ಆಗುತ್ತೆ, ಇಲ್ಲಿ 48 ಆಗುತ್ತೆ, 24x ಆಗುತ್ತೆ. 3ರಿಂದ ಹೋಗುತ್ತೆ ನೋಡಿ. 3 1 3 3 6 18 3 4 24. ಆಯ್ತಾ? ಈಗೇನಾಯ್ತು? ಎಕ್ಸ್ ಮೈನಸ್ 3 3 4 3 8 24 ಇದು. ಓಕೆ, ಮೈನಸ್ 8x ಪ್ಲಸ್ 16 is equal to 0. ಓಕೆ, ಇಲ್ಲಿ ಎಕ್ಸ್ ನ ಕಾಮನ್ ತೆಗೆದ್ರೆ ಏನಾಗುತ್ತೆ ನೋಡಿ? ಎಕ್ಸ್ ನ ಕಾಮನ್ ತೆಗೆದೇ ಬೇಕಾಗಿಲ್ಲ. ಇದು ನೋಡ್ತಾ ಇದ್ರೆ ಹೇಳ್ಬೋದು. ಇದು ಯಾವ ತರ ಇದೆ ನೋಡಿ?
ಎ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತರ ಇಲ್ವಾ? ಏನ್ ಸರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ ಸರ್? ಎ ಸ್ಕ್ವೇರ್ ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರಿತೀವಿ. ಅದನ್ನೇ ಬರ್ದಿರೋದು. ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ಎಕ್ಸ್, ಬಿ ಅಂದ್ರೆ 4 ಅಂದ್ರೆ ಬಿ ಸ್ಕ್ವೇರ್ ಅಂದ್ರೆ ಪ್ಲಸ್ 16 ಆಯ್ತು, ಮೈನಸ್ 2ab ಅಂದ್ರೆ 2 ಇಂಟು 6 ಏನು 4 8 ಎಕ್ಸ್ ಬಂದಿದೆ ಅಲ್ವಾ ಸರ್? ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಇದನ್ನ ಹೆಂಗೆ ಬರಿಬೋದು? ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಬರಿಬೋದು. ಕಾಮಕತಮ್ ನಾಟಕ ಬಂದು ಈಗ ಇದನ್ನ ಇಲ್ಲಿಗೆ ಹಾಕ್ಬೋದಲ್ಲ, ಇದಕ್ಕೆ ಈಕ್ವೇಶನ್ಗೆ ಹಾಕ್ಬೋದಲ್ಲ. y ಇಸ್ ಈಕ್ವಲ್ ಟು 24/4 ಅಂತ ಹಾಕ್ಬೋದಲ್ವಾ? 4 1 4 ಆಗಲಿ. ಸೊ y ಇಸ್ ಈಕ್ವಲ್ ಟು 6 ಅಂತ ಆಯ್ತು. y 6 x 4 ಏನಾಯ್ತು ಸರ್? x ಪ್ಲಸ್ y ಇಸ್ ಈಕ್ವಲ್ ಟು 4 ಪ್ಲಸ್ 6 ಇಸ್ ಈಕ್ವಲ್ ಟು 10. ಆನ್ಸರ್ 10 ಇದೆಯಾ? ಇದೆ. ಒಂದೊಂದು ಸ್ವಲ್ಪ ನಿಮಗೆ ಉದ್ದ ಅನ್ಸುತ್ತೆ ನಿಮಗೆ. ಸೊ ನಿಮ್ ಕ್ವಶನ್ ನೋಡಿದಾಗ ಹೆಂಗೆ ಗೊತ್ತಾಗುತ್ತೆ ಸರ್? ಇದನ್ನ ಅವನು ಎಕ್ಸ್ ಪ್ಲಸ್ ವೈ ಈಕ್ವಲ್ ಏನು ಅಂತ ಕೇಳಿದ್ದಾನೆ. ಅಂದ್ರೆ ಅರ್ಥ ಏನು? ಎಕ್ಸ್ ಪ್ಲಸ್ ವೈನ ನಾವು ಕಂಡುಹಿಡಿಬೇಕು ಅಂತ ಅರ್ಥ. ಸೊ ಹಾಗಾದ್ರೆ ಎಕ್ಸ್ ಮತ್ತು ವೈನ ಕಂಡುಹಿಡಿಬೇಕು ಫಸ್ಟ್. ಅಥವಾ ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಇದೆ ನೋಡಿ, ಎಕ್ಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಇದೆ, ಎಲ್ಲಾರು ಎಕ್ಸ್ ಪ್ಲಸ್ ವೈ ಬರೋಕ್ ಚಾನ್ಸಸ್ ಇದೆಯಾ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಸೊ ಈ ತರ ನೋಡ್ಕೊಂಡು ನಾವು ಇದನ್ನ ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾನೆ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನೆ. ಏನ್ ಬರುತ್ತೆ ನೆಕ್ಸ್ಟ್ ಅಂತ? ಇದು ನೋಡಿ ಸಿಂಪಲ್ ಇದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈಗ ನೋಡಿ ಇಲ್ಲಿ ಮಧ್ಯದಲ್ಲಿ ಸ್ಟಾರ್ ಇದೆ, ಇಲ್ಲಿ ಈ ಕಡೆ ಒಂದ್ ಸ್ಟಾರ್, ಈ ಕಡೆ ಇಲ್ಲಿ ಮಧ್ಯದಲ್ಲೇ 3 ಸ್ಟಾರ್ ಇದೆ. ಹಂಗನ್ಬಿಟ್ಟು ನೀವು ನೆಕ್ಸ್ಟ್ ಪೊಸಿಷನ್ ಎಲ್ಲಿ ಬರ್ಬೋದು ಹಂಗ ಹುಡ್ಕೋಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ನೆಕ್ಸ್ಟ್ 4 ಇರಬೇಕು. 4 ಇರೋದು ಇದೊಂದೇ ಆಪ್ಷನ್. ಎ ಇಸ್ ದ ರೈಟ್ ಆನ್ಸರ್. ಅಸಲ್ 1 ಇದೆ, 2 ಇದೆ, 3 ಇದೆ, 4 ಬರಬೇಕು. 5 ಇದೆ, ಇಲ್ಲಿ 6 ಇದೆ, ಇಲ್ಲಿ 3 ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸರ್ 0.81 ಡಿವೈಡ್ ಬೈ ಎ ಸ್ಕ್ವೇರ್ 81. ಹಾಗಾದರೆ ಎ ಧನಾತ್ಮಕ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಬರ್ಕೊಳ್ಳಿ, 0.81 ಡಿವೈಡ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 81. ಸೊ ಇದನ್ನ ಈ ಕಡೆ ತಗೊಳ್ಳಿ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ ಕಡೆ ತಗೊಂಡ್ರೆ ಏನಾಗುತ್ತೆ? 0.81 ಬೈ 81 ಆಗುತ್ತೆ ಅಲ್ವಾ ಸರ್? ಅಲ್ವಾ? ಸೊ ಇದನ್ನ ಡಿವೈಡ್ ಮಾಡ್ಬೋದು, 81 ಹೋಗುತ್ತಲ್ಲ, ಏನಾಗುತ್ತೆ? 0.01 ಆಗುತ್ತೆ. ಹೆಂಗ್ ಬಂತು ಸರ್ ಗೊತ್ತಾಗ್ಲಿಲ್ವಾ? ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನಾನು ನಿಮ್ಗೆ. 0.1 ಅಲ್ವಾ ಸರ್ ಅಂತ ಅನ್ಬೋದು. ನೋಡೋಣ, 0.01 ಆಗುತ್ತೆ. ಹೆಂಗೆ? ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ, 0.81 ಬೈ 81 ಇದೆ ಅಲ್ವಾ ಸರ್? ಇದನ್ನ ಪಾಯಿಂಟ್ ಇಲ್ಲಿದೆ, 2 ಈ ಕಡೆ ತಗೋಬೇಕು. ತಗೊಂಡೆ, ಇಲ್ಲೇನಾಗುತ್ತೆ? 2 0 ಈ ಕಡೆ ಬರುತ್ತೆ ಅಲ್ವಾ ಸರ್? ಹಿಂಗೆ ಫೈನ್ ಸರ್. ಇದನ್ನ ಹಿಂಗ್ ಬರೀಬಹುದು, 81 ಡಿವೈಡ್ ಬೈ 81 ಇಂಟು 10 ಟು ದ ಪವರ್ ಆಫ್ 2 ಅಂತ ಬರೀಬಹುದು. ಓಕೆ ಅಲ್ವಾ? ಬರೀಬಹುದಲ್ವ ಸರ್? ಇದನ್ನ ಹಿಂಗೂ ಬರೀಬಹುದು. 81 ಮೈನಸ್ 10 ಟು ಪವರ್ ಆಫ್ 2 ಮೇಲ್ಗಡೆ ಹೋದ್ರೆ 10 ಟು ಪವರ್ ಮೈನಸ್ 2 ಆಗುತ್ತೆ, ಡಿವೈಡ್ ಬೈ 81 ಆಗುತ್ತೆ. 81 1 ಆಯ್ತು. 1 ಇಂಟು 10 ಟು ಪವರ್ ಆಫ್ ಮೈನಸ್ 2 ಅಂದ್ರೆ ಮೈನಸ್ 2 ಈ ಕಡೆ ಬರಬೇಕು, ಅಂದ್ರೆ 0.01 ಅಲ್ವಾ ಸರ್? ಮೈನಸ್ 2 ಅಂದ್ರೆ 1 ಇಂದ ಈ ಕಡೆ 1 ಪಾಯಿಂಟ್ 2 ಪಾಯಿಂಟ್ ತಗೊಂಡಿದ್ದೀನಲ್ಲ ಸರ್, ಅದನ್ನೇ ಅಲ್ಲಿ ಬರ್ತಿರೋದು. ಓಕೆ, ಹೆಂಗ್ ಬರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 0.01 ಆಗುತ್ತೆ. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ? 0.1 ಆಗುತ್ತೆ. ಸೊ 0.1 ಇಸ್ ದ ರೈಟ್ ಆನ್ಸರ್, ಸ್ಕ್ವೇರ್ ರೂಟ್ ತೆಗೆದ್ರೆ. ಓಕೆ ಸರ್, ನೆಕ್ಸ್ಟ್ ಬರ್ತೇನೆ. ಓಕೆ, ಇಲ್ಲಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸಿಂಪಲ್ ಆಗಿರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ಅಷ್ಟೇ. 4/5 ಒಂದು ಸಂಖ್ಯೆ 4/5 16ರಿಂದ 3/4ಕ್ಕೆ ಹೆಚ್ಚಾದರೆ ಬರುವ ಸಂಖ್ಯೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಈ 4/5 ಆಫ್ ಎ ನಂಬರ್ ಎಕ್ಸೀಡ್ಸ್ 3/4 by 16 ಅಂದ್ರೆ ಏನರ್ಥ? ಆ ನಂಬರ್ ಎಕ್ಸ್ ಅಂತ ಇಟ್ಕೊಂಡು, ಎಕ್ಸ್ ಅನ್ನೋದು ಒಂದು ನಂಬರ್. ಯಾವುದು? 4/4 ಆಫ್ ಎ ನಂಬರ್. 4/5 ಆಫ್ ಎ ನಂಬರ್ ಎಕ್ಸೀಡ್ಸ್ ಬೈ ಇಟ್ಸ್ 3/4 ಆಫ್ ಬೈ 16. ಅಂದ್ರೆ ಎಕ್ಸೀಡ್ಸ್ ಅಂದ್ರೆ ಇದು ಜಾಸ್ತಿ, ಅಂದ್ರೆ ಮೈನಸ್ 3/4 ಆಫ್ ದ ಅದೇ ನಂಬರು ಬೈ 16. ಇದು ಬರ್ಕೊಂಡ್ರೆ ಕಾಮಕತಮ್ ನಾಟಕ. ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? ಇಷ್ಟೇ. ಇದೊಂದು ನಿಮ್ ಬರ್ಕೊಳಕ್ಕೆ ಈ ಕ್ವಶನ್ ಓದಿ ಆಗ್ಬಿಟ್ರೆ ವೆರಿ ಈಸಿ. ಈಗೇನು 5 ಮತ್ತು 4 LCM ತಗೊಳ್ಳಿ. 5 ಮತ್ತು 4ರ LCM ಏನು ಸರ್? 20 ಆಗತ್ತೆ ತಗೊಳ್ಳಿ. 5 4 24 16x ಮೈನಸ್ 4 5 5 3 15x ಇಸ್ ಈಕ್ವಲ್ ಟು 16 ಈ ಕಡೆ ತಗೊಳ್ಳಿ. 16ರಲ್ಲಿ ಒಂದು ಕಲರ್ ಎಕ್ಸ್ ಆಯ್ತು, 1x ಇಸ್ ಈಕ್ವಲ್ ಟು 20 ಇಂಟು 16 ಆಯ್ತು. ಸೊ ಎಷ್ಟಾಯ್ತು ಸರ್? 16 160 ಅಂದ್ರೆ 320 ಆಯ್ತು. ಆನ್ಸರ್ 320 ಇದೆಯಾ? ಇದೆ. ದಿಸ್ ಇಸ್ ದ ಆನ್ಸರ್.
ಅಷ್ಟೇ. ನೀವು ಕ್ವಶನ್ ನೀವು ಓದಿ ಬರ್ಕೊಳ್ಳೋದಿದೆಯಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ನು ಏನ್ ಕೇಳಿದಾನೆ ಅಂತಕ್ಕಂಥದ್ದು, ಅದೇ ತುಂಬಾ ಜನ ಇದ್ರಲ್ಲಿ ಫೇಲ್ ಆಗೋದು ಸ್ನೇಹಿತರೆ. ಏನ್ ಕೊಟ್ಟಿದ್ದಾನೆ, ಕನ್ನಡ ಅರ್ಥ ಆಗಿಲ್ವ ಇಂಗ್ಲಿಷ್ ಕ್ವಶನ್ ಓದಿ, ಇಂಗ್ಲಿಷ್ ಅರ್ಥ ಆಗಿಲ್ವ ಒಂದೊಂದ್ಸಲ ಕನ್ನಡ ಕ್ವಶನ್ ಓದಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. 880 ಮೀಟರ್ ಉದ್ದದ ನೇರ ರಸ್ತೆ, ಎರಡೂ ಬದಿಗಳಲ್ಲಿ 10 ಮೀಟರ್ಗಳ ಅಂತರದಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳೆಷ್ಟು? ನೋಡಿ, ಈ ತರ ಕ್ವಶನ್ಸ್ ಕೊಟ್ಟಾಗ ಒಂದೊಂದ್ಸಲ ಏನಿ ಮೇಲೆ ಕೇಳ್ತಾನೆ, ಒಂದ್ಸಲ ಈ ತರ ಮರಗಳ ಬಗ್ಗೆ ಕೇಳ್ತಾನೆ. ನೋಡಿ, 10 ಮೀಟರ್ ಅಂದ ತಕ್ಷಣ ನೀವೇನ್ ಮಾಡ್ತೀರಾ ಸರ್? 10 ಮೀಟರ್ ಅಂತರದಲ್ಲಿ ನೆಡಬಹುದಾದ ಗರಿಷ್ಠ ಮರ, ಒಟ್ಟು 880 ಮೀಟರ್ ಇದೆ, ಡಿವೈಡ್ ಬೈ 10 ಮಾಡ್ತೀರಾ ಅಲ್ವಾ ಸರ್? ಏನಾಯ್ತು? 88 ಮರಗಳು ನೆಡಬಹುದು ಅಂತ ಹೇಳ್ತೀರಾ. ಬಟ್ ಈ ತರ ಕೊಟ್ಟಾಗ ಅದು ಅಂತರ ಆಯ್ತು. ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ನಾವು ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಒಂದು ಮರ ನೆಡ್ತೀವಿ, ಅದಾದ್ಮೇಲೆ ತರ ಒಂದು 10 ಮೀಟರ್ ಆದ್ಮೇಲೆ ಇನ್ನೊಂದು ಮರ ನಡೆಯೋದು. ಸೊ ಒಂದನ್ನ ನಾವು ಇದು ಸ್ಟಾರ್ಟ್ ಪಾಯಿಂಟ್ ನ ಬಿಟ್ಟಿರ್ತೀವಿ ಇದರಲ್ಲಿ, ಈ ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ಅದನ್ನು ಸೇರಿಸ್ಕೋಬೇಕು. ಸೊ ಆಗ ಏನಾಯ್ತು? 89. ಇದು ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿ ಏನ್ ಕೇಳಿದ್ದಾನೆ? ಉದ್ದದ ನೇರ ರಸ್ತೆ ಎರಡೂ ಬದಿಗಳಲ್ಲಿ. ಈಗ ನಾವು 880 ಮೀಟರ್ದು ಒಂದು ಬದಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಅದು ಒಂದು ಬದಿ ಎರಡು ಬದಿ ಅಂದ್ರೆ ಏನರ್ಥ? ಇಂಟು 2 ಮಾಡಿ. ಎರಡು ಬದಿ ಅಂದಾಗ 89 ಇಂಟು 2 ಮಾಡಿ, ಎಷ್ಟಾಯ್ತು? 178 ಆಯ್ತು ಅಲ್ಲ ಸರ್? 9 2 18, 1 8 16, 1 17, 178 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಅರ್ಥ ಆಯ್ತಾ? 178. ನೆಕ್ಸ್ಟ್ ಬನ್ನಿ. ಜಾನ್, ಓಕೆ, ಪ್ರಿಂಟರ್ ಅನ್ನ 5,000 ಕೊಂಡ್ಕೊಳ್ತಾನ ಅವನು, ಅದನ್ನ 3,000ಕ್ಕೆ ಮಾರ್ತಾನ ಅವನು. ನಷ್ಟ ಶೇಕಡ ಪ್ರಮಾಣ ಎಷ್ಟು? ನೋಡಿ, ಈ ತರದೆಲ್ಲ ಕೊಟ್ಟಾಗ ಫಾರ್ಮುಲಾ ಹಾಕ್ಬಿಡಿ. ನಾನು ಹೇಳ್ತೇನೆ, ಅದಕ್ಕೆ ನೋ ಫಾರ್ಮುಲಾ ನಮ್ದ್ರಲ್ಲಿ. ಏನಿದ್ರು ಎಲ್ಲಿ ಬೇಕು ಅಷ್ಟೇ, ಒಂದೊಂದು ಎರಡು ಫಾರ್ಮುಲಾ ಮಾತ್ರ ನಿಮ್ಗೆ ಗೊತ್ತಿರಬೇಕು, ಇನ್ನೇನು ಗೊತ್ತಿರಬಾರ್ದು. ಎಲ್ಲ ಕಾನ್ಸೆಪ್ಟ್ ಮೆಥಡ್. ನೋಡಿ, 5,000ಕ್ಕೆ ಕೊಂಡ್ಕೊಳ್ತಾನೆ. ಓಕೆ, 5,000 ರೂಪಾಯಿ. ಈಗ 3,000ಕ್ಕೆ ಮಾರ್ತಾನೆ ಅಂದ್ರೆ ಏನರ್ಥ? 3,000ಕ್ಕೆ ಮಾರ್ತಾನೆ ಅಂದ್ರೆ 2,000 ಅವನಿಗೆ ನಷ್ಟ ಆಯಿತು. ಈ 2,000 ನಷ್ಟ 5,000ದಲ್ಲಿ ಎಷ್ಟು ಪರ್ಸೆಂಟ್ ಅಂತ ಹೇಳಬೇಕು. ಈಗ ನೋಡಿ, 5,000 ಏನಿದೆ ಸ್ನೇಹಿತರೆ, ಇಲ್ಲಿ ಒಂದು ಚಿಕ್ಕಿ ಇಟ್ರೆ 10%, ದಿಸ್ ಇಸ್ 10% ಅಂದ್ರೆ 500 ರೂಪಾಯಿ. ಓಕೆ, 20% ಅಂದ್ರೆ ಇದು ಡಬಲ್ 1,000 ರೂಪಾಯಿ ಅಲ್ವಾ ಸರ್? 20ನ ಡಬಲ್ ಮಾಡಿದ್ರೆ 40% ಆಗುತ್ತೆ. ಆಗ 1,000 ಇರೋದು 2,000 ಆಗುತ್ತೆ. ಅರ್ಥ ಆಯ್ತಲ್ಲ? 20 ಡಬಲ್ ಮಾಡಿದ್ರೆ 40%. 40% ಅಂತಂದ್ರೆ ಇದು 1,000 ಡಬಲ್ ಮಾಡಿದ್ರೆ 2,000. ಸೊ ಇಲ್ಲಿ 2,000 ನಷ್ಟ ಅಂದ್ರೆ 40% ನಷ್ಟ. ಸೊ 40% ಇಸ್ ದ ರೈಟೆಸ್ಟ್ ಆಪ್ಷನ್. ನೋಡಿ, ಯಾವುದೇ ಫಾರ್ಮುಲಾ ಬೇಕಾಗಿಲ್ಲ, ಕಾಮಕತ್ರ ನಾಟಕ್ ಬಂದು ಅರ್ಥ ಆಗ್ತಿದೆಯಲ್ಲ ನಾ ಹೇಳ್ತಾ ಇರೋದು? ಸಿಂಪಲ್ ಫಂಡ ಇದು. ಸೊ ಇಲ್ಲಿ ನೀವು ಲಾಸ್ನ ಯಾವತ್ತು ಕೊಂಡ ಬೆಲೆ ಏನೋ ಅವ್ನು ತಗೊಂಡ್ಬಂದಿರ್ತಾನಲ್ಲ, ಓಕೆ, ಕಾಸ್ಟ್ ಪ್ರೈಸ್ ಮೇಲೆ ನೀವು ಕಂಡುಹಿಡಿಯುತ್ತಾ ಹೋಗ್ಬೇಕಾಗತ್ತೆ. ಮಾರಾಟದ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಮೇಲೆ ಅವನು ಲಾಭ ಮಾಡೋದ ನಷ್ಟ ಮಾಡೋದ ಕೊಂಡ ಬೆಲೆ ಮೇಲೆ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಕೊಂಡ ಬೆಲೆ 5,000 ರೂಪಾಯಿ, ಮಾರೋದು 3,000 ರೂಪಾಯಿ, 2,000 ನಷ್ಟ. ನಷ್ಟ ಅಂದಾಗ ನೀವು ಲಾಸ್ ಪರ್ಸೆಂಟೇಜ್ ಎಲ್ಲಿಂದ ಕಳಿತಾ? ಅವ್ನು ತಗೊಂಡಿದ್ದು ಏನಿದೆ ಅದರಲ್ಲಿ ಕಮ್ಮಿ ಮಾರಿದ್ದಾನೆ ಅಂದ್ರೆ ತಗೊಂಡಿದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. 2,000 ರೂಪಾಯಿ ನಷ್ಟ ಆಯ್ತು ಅಂದ್ರೆ 500 ರೂಪಾಯಿ ಅಂದ್ರೆ 10% ನಷ್ಟ ಆಯ್ತು. 1,000 ರೂಪಾಯಿ ಅಂದ್ರೆ 20% ನಷ್ಟ ಆಯ್ತು. ಡಬಲ್ ಮಾಡಿ 40% ಅಂದ್ರೆ 2,000 ರೂಪಾಯಿ ನಷ್ಟ ಆಯ್ತು. ಅರ್ಥ ಆಯ್ತಲ್ಲ? ಸಿಂಪಲ್. ಇವೆಲ್ಲ ಒಂದೊಂದು ವಿತೌಟ್ ಪೆನ್ ಅಂಡ್ ಪೇಪರ್ ಮಾಡೋದು. ಬರಿತಾ ಇದ್ದೀನಿ ನಾನು ಅಷ್ಟೇ. ಇಲ್ಲಿ ನಾವು ಬ್ಯಾಂಕಿಂಗ್ SSC ಗಳಲ್ಲಿ ಈ ತರ ಬರೆಯಂಗೆ ಇಲ್ಲ. ಓಕೆ, ವಿಚ್ ಇಯರ್ ವಿಲ್ ಹ್ಯಾವ್ ದ ಸೇಮ್ ಕ್ಯಾಲೆಂಡರ್ ಹ್ಯಾಸ್ ದರ್ ಆಫ್ 2024? 2024 ತರ ಯಾವ ಕ್ಯಾಲೆಂಡರ್ ಅದೇ ಒಂದು ಇದರಲ್ಲಿ ಇರುತ್ತೆ ಅಂತ ಕೇಳಿದ ನನ್ನ ಸ್ನೇಹಿತರೆ. ನೋಡಿ, ಈ ತರ ಕ್ವಶನ್ಸ್ ಗಳಿರುತ್ತಲ್ಲ, ಇದ್ರ ನೀವು ಸ್ವಲ್ಪ ತುಂಬಾ ಡೀಪ್ ಆಗಿ ಓದಿದ್ರೆ ಈ ತರದನ್ನ ಆನ್ಸರ್ ಮಾಡಬಹುದು. ಆಕ್ಚುಲಿ ನಾವು ನೋಡೋದಾದ್ರೆ ಬೇಕಾದ್ರೆ ಇದನ್ನ ಬೇರೆ ಬೇರೆ ಕೇಳ್ಬೋದು, 26 ಕೇಳ್ಬೋದು, ಏನೇ ಕೇಳಲಿ. ಒಂದೇನು ಅಂತಂದ್ರೆ ನಂಬರ್ ಆಫ್ ಆಡ್ ಡೇಸ್ ಮೇಲೆ ನಾವು ಲೆಕ್ಕ ಹಾಕ್ತೀವಲ್ಲ ಸರ್. ಎಷ್ಟು ಆಡ್ ಡೇ ಬರುತ್ತೆ ಅದನ್ನ ಡಿವೈಡ್ ಬೈ 7 ಮಾಡ್ತೀವಿ ಅಲ್ವಾ? ಒಂದು ವೀಕ್ಗೆ ನಾವು ಚೆಕ್ ಔಟ್ ಮಾಡ್ತಾ ಹೋಗ್ತೀವಿ. ಹಂಗೆ ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ ಸೇಮ್ ಕ್ಯಾಲೆಂಡರ್ ಅಂದ್ರೆ ಸೇಮ್ ಡೇಟ್, ಫಸ್ಟ್ ಡೇಟು, ಲೀಪ್ ಇಯರ್ ಡೇಟು, ಓಕೆ, ಸೇಮ್ ಡೇಟ್, ಸೇಮ್ ದಿನ ಬೀಳಬೇಕು ಅಂತದ್ ಯಾವುದು ಅಂತ. ಸೇಮ್ ದಿನ ಬೀಳಬೇಕು ಅಂತದ್ ಯಾವುದು ಅಂತ. ಸೊ ಈ 7 ಡೇ ನಿಮ್ಗೆ ಲೀಪ್ ಇಯರ್ ಅಂದ್ರೆ ಗೊತ್ತು. ಲೀಪ್ ಇಯರ್ 4 ವರ್ಷನ್ಸ್ ಎಲ್ಲ ಬರುತ್ತೆ. 7ನೇ ವೀಕ್. ಸೊ 7 into 4 ಮಾಡಿದ್ರೆ 28 years. ಸೊ 28 years ಸೇರಿದಾಗ ಅಂದ್ರೆ 2024ಕ್ಕೆ 28 ಸೇರಿದ್ರೆ ಎಷ್ಟಾಗುತ್ತೆ ಸರ್? 2,052 ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. 28 ವರ್ಷ ಯಾಕೆ ಹೇಳ್ತೀವಿ ನಾವು ಅಂತಂದ್ರೆ ಸೇಮ್ ಡೇ ಬರ್ಬೇಕು ನಮ್ಗೆ, ಎಕ್ಸಾಕ್ಟ್ ಡೇ. ಈಗ January 1st ಮಂಡೇ ಬಿದ್ದಿತ್ತು, ಓಕೆ, ಈಗ 29ನೇ ತಾರೀಕು ನಮ್ಗೆ ಟ್ಯೂಸ್ಡೇ ಬಿದ್ದಿತ್ತು. ಈ ತರ ಅದೇ ಸೇಮ್ ದಿನಗಳು ರಿಪೀಟ್ ಆಗ್ಬೇಕು ಅಂದ್ರೆ 28 years ಆಗ್ಬೇಕು. ಇದು ನೀವು ನೆನಪಲ್ಲಿ ಇಟ್ಕೊಂಡ್ಬಿಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಸೊ 2024 28 ಸೇರಿದ್ರೆ 2052. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೀನಿ. ಇದೆಲ್ಲ ಒಂದು ಲೈನ್ ಅಲ್ಲಿ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಪಿ ಸಿ ಲೆವೆಲ್ ಅಲ್ಲಿ ಬರ್ತಕ್ಕಂಥದ್ದು. ಸ್ವಲ್ಪ ಡಿಫಿಕಲ್ಟಿನೂ ಬರುತ್ತೆ, ಮುಂದೆ ತಗೋತೀನಿ. ಪ್ರೀವಿಯಸ್ ನೋಡಿ ಡಿಫಿಕಲ್ಟಿ ಮಾಡಿದೀವಿ, ಎಲ್ಲ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ. ನಿಮ್ಮ ಜಿ ಕೆ ಸರಣಿಯ ಒಂದು ಏನಿದೆ ಅಲ್ಲಿ ನಿಮಗೆ ಮೆಂಟಲ್ ಅಬಿಲಿಟಿ ಕೂಡ ಸಿಗುತ್ತೆ ಸ್ನೇಹಿತರೆ. ಈಗ ರೀಸೆಂಟ್ ಆಗಿ ಏನ್ ಕೇಳಿದ್ದಾನೆ, ಈ ಪ್ಯಾಟರ್ನ್ ನೀವು ಅನಲೈಸ್ ಮಾಡ್ಬೇಕಂದ್ರೆ ಈ ಪ್ಯಾಟರ್ನ್ ಮೇಲೆ ನಿಮ್ ಕ್ವಶನ್ಸ್ ಗಳು ಬರ್ತಕ್ಕಂಥದ್ದು. ಎಲ್ಲಾ ರೀತಿ ಪ್ಯಾಟರ್ನ್ ಗಳನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.